ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶುಕ್ರವಾರದ ವಿಡಿಯೋ. ಶುಕ್ರವಾರ ನನ್ನ ಡೈಲಿ ರೊಟೀನ್ ಕೆಲಸ ಏನಿರುತ್ತೆ ಅಂದರೆ ಬೆಳಗ್ಗೆ ಪೂಜೆಯಿಂದನೇ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಮೊದಲಿಗೆ ಪೂಜೆ ಮಾಡ್ತೀನಿ. ಪೂಜೆ ಆಗಿಂದನೇ ಎಲ್ಲ ಟಿಫಿನ್ ಮಾಡೋದಾಗಲಿ ಬೇರೆ ಏನೇ ಕೆಲಸಗಳಿದ್ದರೂ ಮುಂದುವರಿಸ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಶುಕ್ರವಾರ ಕಳಶ ಕೂರಿಸೋವಂಥದ್ದು, ಸೊ ನನ್ನ ಪೂಜೆ ವಿಧಾನ ಹೇಗಿರುತ್ತೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವಿಡಿಯೋಸನ್ನು ಸಹ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ವಾರಕ್ಕೆ ಒಂದು ಸಲ ಕಳಶನ ಚೇಂಜ್ ಮಾಡ್ತೀವಿ. ಅಂದರೆ ಕಾಯಿ ಅಲ್ವಾ, ಅದು ನೀರಾಗಲಿ ಮತ್ತು ಎಲೆ ಆಗಲಿ ಚೇಂಜ್ ಮಾಡೋವಂಥದ್ದು. ನಾನು ಮನೆ ದೇವರ ಹೆಸರಲ್ಲಿ ಕಳಶ ಕೂರಿಸೋವಂಥದ್ದು. ಲಕ್ಷ್ಮೀ ಕಳಶ ಅನ್ನೋಂದ್ರು ಬೇರೆ ಇರುತ್ತೆ. ಸೊ ಆ ಥರದ್ದೆಲ್ಲ ನಾನು ಕೂರಿಸಿರೋಂಥ ಕಳಶ, ಮನೆ ದೇವರ ಹೆಸರಲ್ಲಿ ಕಳಶ ಕೂರಿಸಿರೋವಂಥದ್ದು. ವರ್ಷಕ್ಕೆ ಒಮ್ಮೆ ನಾನು ಈ ಕಾಯಿಯನ್ನು ಚೇಂಜ್ ಮಾಡೋವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಪೂಜಾ ವಿಧಾನ ಅಂದರೆ ಕಳಶನ ಯಾವ ರೀತಿ ವಿಸರ್ಜನೆ ಮಾಡ್ತೀನಿ ಮತ್ತು ಕಳಶ ಪ್ರತಿಷ್ಠಾಪನೆ ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಕೆಲವೊಬ್ಬರು ವಾರದಲ್ಲಿ ಮಂಗಳವಾರ ಆಗಲಿ, ಹೀಗೆ ಸೋಮವಾರ ಆಗಲಿ, ಇಲ್ಲ ಬೇರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವಾರನ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಈ ಕಳಶ ಕೂರಿಸೋವಂಥದ್ದಕ್ಕೆ. ಸೊ ಇದೇ ವಾರ ಮಾಡಬೇಕು ಅದೇ ವಾರ ಮಾಡಬೇಕು ಅಂತ ಏನೂ ಇರಲ್ಲ. ಸೊ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಒಂದು ವಾರನ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಸೊ ಹಾಗೆ ನಾನು ಶುಕ್ರವಾರನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನನ್ನ ಕಡೆ ಭಾಳ ದೊಡ್ಡದು ಫೋಟೋಸ್ ಆಗಲಿ ಏನೂ ಇಲ್ಲ, ಸಣ್ಣದು 3 ಫೋಟೋಸ್ ಇದ್ದಾವೆ. ಸೊ ಎಲ್ಲ ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದ ಕಡೆ ಹಿಂಗಿರುತ್ತೆ ಅಂದರೆ ಜಗಲಿ ಅನ್ನೋದು ತುಂಬ ಸಣ್ಣದಾಗಿರುತ್ತೆ ಮತ್ತು ಸಪ್ರೇಟಾಗಿ ದೇವ್ರ ಮನೆ ಮಾಡ್ಕೊಳ್ಳೋ ಅಂಥದ್ದು ಆ ಥರ ಏನೂ ಇರೋದಿಲ್ಲ. ಸಣ್ಣದಾಗಿ ಪುಟ್ಟದಾಗಿ ಜಗಲಿ ಮಾಡ್ಕೊಂಡಿರ್ತಾರೆ. ಈಗ ನಾನಿರೋ ಮನೆಗೆ ಇದು ಲೈಟಾಗಿ ಇಷ್ಟೇ ಇದು ಸ್ಪೇಸ್ ಕಾಣ್ತಿದೆಯಲ್ಲ, ಇಷ್ಟೇ ಇರೋದು ಜಗಲಿ. ಸೊ ಹಂಗಾಗಿ ನಾನು ಫಸ್ಟ್ ಬಾಡಿಗೆ ಮನೆಗೆ ಬಂದಾಗ್ಲೂ ಜಗಲಿ ತುಂಬ ಅಂದರೆ ತುಂಬ ಸಣ್ಣದಿತ್ತು. ಅಲ್ಲಂತರೂ ಒಂದೇ ಫೋಟೋ ಇಟ್ಕೊಳ್ಳೋಕ್ಕಾಗ್ತಾಯಿದ್ದು. ಹಾಗಾಗಿ ಕಡಿಮೆ ಫೋಟೋಸ್ ಇದ್ರೂ ಪರವಾಗಿಲ್ಲ, ಸಣ್ಣದಾಗಿ ಫೋಟೋಸ್ನ ತಗೊಂಡ್ರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಸಣ್ಣ ಫೋಟೋನೇ ತೊಗೊಂಡಿದ್ದೀನಿ. ಮೊದಲಿಗೆ ನನ್ನ ಹತ್ರ ಗಣಪತಿದು ಒಂದೇ ಫೋಟೋನೇ ಇದ್ದಿದ್ದು. ಆಮೇಲೆ ಒಂದು ಲಕ್ಷ್ಮೀ ಫೋಟೋನ ತೊಗೊಂಡೆ, ಒಂದೇ ಫೋಟೋ ಇರಬಾರ್ದು ಅಂತ ಹೇಳಿ. ಆಮೇಲೆ ಒಂದು ಸಲ ಅಂಜನಾದ್ರಿ ಬೆಟ್ಟಕ್ಕೆ ಹೋದಾಗ ಅಲ್ಲೊಂದು ಫೋಟೋನ ತೊಗೊಂಡೆ. ಟೋಟಲ್ 3 ಫೋಟೋಸ್ ಆಗಿದ್ದರು. ಈಗ ನಾನಿರೋ ಬಾಡಿಗೆ ಮನೆಯಲ್ಲಿ ಆ ಜಗಲಿಗೆ ಅಂತ ಹೇಳ್ಬಿಟ್ಟು ಒಂದು ಗಣೇಶನ ಫೋಟೋ ಇರುವಂತಹದ್ದು, ಒಂದು ಟೈಲ್ಸು, ಅದಕ್ಕೆ ಅಂತಲೇ ಜಗಲಿ ಹತ್ರ ಫಿಕ್ಸ್ ಮಾಡಿದ್ದಾರೆ. ಸೊ ಫೋಟೋಸು ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದಾದಮೇಲೆ ಅದಕ್ಕೆ ವಿಭೂತಿ ಅರಿಶಿನ ಕುಂಕುಮನ ಹಚ್ಕೊಳ್ತೀನಿ. ಸೊ ಅದಾದಮೇಲೆ ಗ್ಯಾಸ್ಗೂ ಸಹ ಒಲೆ ಇರೋರು ಒಲೆಗೆ ಪೂಜೆ ಮಾಡ್ತಾರೆ. ಸೊ ನಾವು ಇರೋ ಬಾಡಿಗೆ ಮನೆಗಳಲ್ಲಿ ಒಲೆ ಇರೋದು ಭಾಳ ತುಂಬ ಕಡಿಮೆ. ಸೊ ಹಂಗಾಗಿ ಗ್ಯಾಸ್ಗೆ ಅರಿಶಿನ ಕುಂಕುಮ ವಿಭೂತಿನ ಹಚ್ಚಿ ಅದಕ್ಕೂ ಸಹ ಹಂಗೆ ಪೂಜೆನೂ ಮಾಡ್ಕೊಳ್ತೀನಿ. ಹೂವೆಲ್ಲ ಇಡೋದಕ್ಕಿಂತ ಮುಂಚೆ ಕಳಶ ಪ್ರತಿಷ್ಠಾಪನೆ ಮಾಡಿಕೊಂಡು ಅದಾದಮೇಲೆ ಹೂವನ್ನು ಇಟ್ಕೊಳ್ಳೋ ಅಂಥದ್ದು. ಸಂತೆಯಲ್ಲಿ ತೊಗೊಂಡು ಬಂದಿದ್ದೆ, ತುಂಬ ಫ್ರೆಶ್ ಇದ್ವು ಹೂವು. ಹೂ ಇಟ್ಟಾಗಂತೂ ಫೋಟೋಸು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿರ್ತವೆ. ಹೂವು ಇಲ್ಲದೆ ಪೂಜೆ ಮಾಡೋಕ್ಕೆ ಬೇಸರ ಆಗುತ್ತೆ. ಒಂದೊಂದು ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ, ವಿಭೂತಿ ಕಡ್ಡಿ ಅಷ್ಟೇ ಹಚ್ಕೊಂಡು ಪೂಜೆ ಮಾಡ್ಕೊಂಡಿರ್ತೀನಿ. ಅನಿವಾರ್ಯ ಆ ಥರ ಟೈಮ್ಗಳಲ್ಲಿ ಹಾಗೆ ಮಾಡ್ಕೊಂಡಿರ್ತೀನಿ. ಆದರೂ ಶುಕ್ರವಾರ ಅಂದರೂ ಹೂವು ಇಲ್ದಿರೋ ಪೂಜೆ ನಾನು ಮಾಡೋಕ್ಕೆ ಹೋಗಲ್ಲ. ಹೂ ಇಟ್ಕೊಂಡು ಎಲ್ಲ ಪೂಜೆಗೆ ಏನೇನು ವಸ್ತುಗಳು ಬೇಕು, ಅದಕ್ಕೆ ಏನೇನು ಮಾಡಬೇಕು ಪೂಜೆಗೆ, ಅದನ್ನೆಲ್ಲ ಮಾಡಿಕೊಂಡ್ರೇ ಪೂಜೆ ಅನ್ನೋದು ಕಂಪ್ಲೀಟ್ ಆದಂಗೆ ಅನಿಸುತ್ತೆ. ಸೊ ನಿಮಗೂ ಅದೇ ಥರನ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಎಲ್ಲ ರೆಡಿ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ದೇವ್ರ ಮನೆ. ನನ್ನ ದೃಷ್ಟಿನೇ ಆಗೋ ಥರ ಇದೆ. ಆ ಥರ ಎಲ್ಲ ಅನ್ಬಾರ್ದು ಅಂತ ಹೇಳ್ತಿರ್ತಾರೆ, ಬಟ್ ನನಗೇನೋ ಒಂಥರ ಖುಷಿ. ನಾನೆಲ್ಲ ರೆಡಿ ಮಾಡಾದಮೇಲೆ ದೀಪ ಹಚ್ಚಬೇಕಾದ್ರೆ ಒಂದು ಸಲ ನೋಡ್ಕೊಳ್ತೀನಿ ಎಷ್ಟು ಚೆನ್ನಾಗಾಗಿದೆಯಲ್ಲ ಫೋಟೋಸ್ ಎಲ್ಲ ಅಂತೇಳ್ಬಿಟ್ಟು. ಆದಷ್ಟು ಬೆಳಗ್ಗೆ ಹೊತ್ತು ಪೂಜೆ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಈ ಪಾಸಿಟಿವ್ ವೈಬ್ಸ್ ಅನ್ನೋದು ಕ್ರಿಯೇಟ್ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಸೊ ಹಾಗಾಗಿ ಆದಷ್ಟು ಯಾರಾದರೂ ಸಾಯಂಕಾಲದ ಹೊತ್ತು ಪೂಜೆ ಮಾಡೋರಿದ್ದರೆ ಬೆಳಗ್ಗೆ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ರಿ. ಅದರಲ್ಲೂ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಪೂಜೆ ಮಾಡೋದು ಅಂದರೆ ಇನ್ನೂ ತುಂಬ ಒಳ್ಳೆಯದು. ಸೊ ಅದು ನಾನು ಇನ್ನು ಕೆಲವು ದಿನಗಳಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗಂತೂ ಪೂಜೆ ಮುಗಿಸೋದ್ರಲ್ಲಿ ಒಂದು 8 ಗಂಟೆ ಆಗ್ಬೋದು, ಅದ್ರ ಮೇಲೆ ಅಂತೂ ಆಗಲ್ಲ. ಸೊ ಕೆಲವೊಂದು ಟೈಮಲ್ಲಿ ಅನಿವಾರ್ಯ, ಒಮ್ಮೊಮ್ಮೆ 10 ಗಂಟೆನೂ ಹೋಗಿರುತ್ತೆ, ಅದು ತುಂಬ ರೇರು. ಬಟ್ ಆದಷ್ಟು ನಾನು ಬೆಳಗ್ಗೆನೇ ನನ್ನ ಪೂಜೆಯನ್ನು ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿರ್ತೀನಿ. ಅದರಲ್ಲೂ ಶುಕ್ರವಾರ ಅಂದರೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಸೊ ಹಂಗಾಗಿ ಪೂಜೆನ ಬೇಗ ಮುಗಿಸ್ಕೊಂಡು
ಬೇರೆ ಏನಾದರೂ ಕೆಲಸಗಳಿರುತ್ತಲ್ಲ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಪೂಜೆ ಎಲ್ಲ ಆದಮೇಲೆ ನಮ್ಮ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮನ ಹಚ್ಕೊಂಡು ಆಮೇಲೆ ನಾವು ತೊಗೊಂಡು ಆರತಿ ತೊಗೊಳ್ಳೋ ಅಂಥದ್ದು. ಸೊ ನನ್ನ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ನನ್ನ ಮಗಳು ಬರ್ತಾಳೆ. ಸೊ ಅವಳು ಪೂಜೆ ಮಾಡೋದಕ್ಕೆ ಅಂತ. ಅವಳಿಗೂ ಈಗಲಿಂದನೇ ತುಂಬ ಅಂದರೆ ತುಂಬ ಇಷ್ಟ ಪೂಜೆ ಮಾಡೋ ಅಂಥದ್ದು. ಇದಿಷ್ಟು ನನ್ನ ಶುಕ್ರವಾರದ ಪೂಜೆಯ ವ್ಲಾಗು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಲೆಮನ್ ರೈಸ್ ಮಾಡ್ಕೊಂಡಿದ್ದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.